ನಮ್ಮವ್ವ ಒಂದಿನನೂ ಬಿಡದೆ ನಿನ್ ಕಡ್ಡಿ ಹಚ್ಚಿದ್ಕೆ ಇದನ್ನ ನಿನ್ ಕೊಟ್ಟುವರ. ಜೀವನದುದ್ದಕ್ಕೂ ಒಲೆ ಮುಂದೆನೆ ಬೆಂದ್ಲು. ಈಗಲೂ ನಿಂದ ದಸರಾ ಮಾಡ್ಬೇಕು ಅಂತ ಬಿಡುವು ತಕೊಂಡ್ ಬಂದ್ರೆ ಅವಳ ಮನೆನ ಅಲ್ಲೋಲ ಕಲ್ಲೋಲ ಮಾಡ್ಬಿಟ್ಟಿಯಲ್ಲ. ಇದು ನಿನಗೆ ನ್ಯಾಯನಾ? 3 ಮಕ್ಳನ್ನ ಕೊಟ್ಟು 3 ಮಕ್ಳು 3 ದಾರಿ ಆಗ್ಬಿಟ್ವಲ್ಲ. ನಾವ್ ಏನ್ ಪಾಪ ಮಾಡಿದ್ವಿ? ನಮ್ಮನ್ ಹೆತ್ತಿರೋ ನಮ್ಮವ್ವ ಏನ್ ಪಾಪ ಮಾಡಿದ್ಲು? ಹಸು ಅಂತ ಬಂದವ್ರಿಗೆ ಹೊಟ್ಟೆ ತುಂಬಾ ಊಟ ಹಾಕಿದ್ಲು. ಗಂಡ ಬಿಟ್ಟು ಆದ್ರೂ ನಮ್ಮನ್ನೆಲ್ಲ ಅವಳ ಸೆರಗಲ್ ಕಟ್ಕೊಂಡು ಜೀವನ ಮಾಡಿದ್ಲು. ಅಂತ ತ್ಯಾಗಮ್ಮಯ್ಯಗೆ ನಮ್ಮಿಂದ ಹಿಂದೆ ಶಿಕ್ಷೆ ಕೊಟ್ಬಿಟ್ಟಿಯಲ್ಲ, ಇದು ನ್ಯಾಯನಾ? ಹಿರಿಯ ಅಕ್ಕನ ಚಾಳಿ ಮನೆ ಮಂದಿಗೆ ಅನ್ನೋ ಹಾಗೆ ಮೊದಲು ತೆಪ್ಪು ಮಾಡಿದ್ದೆ ನಾನು. ಪ್ರೀತಿ ಮದ್ವೆ ಮಾಡ್ಕೊಂಡು ಮೋಸ ಹೋದ. ಎತ್ತವನ್ ಮನ್ಸಿಗೆ ಕೊಳ್ಳಿಟ್ಟು ಊರ್ ಬಿಟ್ಟು ಹೋದೆ. ನನ್ ದರಿದ್ರನೆ ಇಡೀ ಮನೆಗೆ ಸುತ್ಕೊಂಡ್ಬಿಡ್ತು. ಎರಡನೇ ಮಗಳು ನೋಡಿದ್ರೆ ಅರ್ಧದಾಗೆ ಅವಳ ಜೀವ ಹೊರಟೋಯ್ತು. ಇನ್ 3ನೇ ಮಗಳು ಸರಿ ಹೋದ್ಲು, ಸವಾಲಲ್ಲಿ ಗೆದ್ಲು ಅನ್ನೋ ಅಷ್ಟ್ರಾಗೆ ಅವಳ ಹೆಸ್ರಿಗೂ ಕಳಂಕ ತಂದ್ಬಿಟ್ಟೆ. ಇದೆಲ್ಲ ಅವಂಗೆ ಗೊತ್ತಾದ್ರೆ ಖಂಡಿತವಾಗ್ಲೂ ಅವಳು ಜೀವಂತವಾಗಿರಕ್ಕಿಲ್ಲ. ಅವಳು ಕೊರ್ಗೋದ್ನ ನನ್ನ ಕೈನಾಗ ನೋಡಕ್ಕಾಗಕ್ಕಿಲ್ಲ. ನೀನ್ ಏನ್ ಮಾಡ್ತೀವ್ ನನ್ಗಂತೂ ಗೊತ್ತಿಲ್ಲ. ಆದ್ರೆ ಅವಳ ಮನೆಗೆ ಬರಕ್ಕಿನ್ನ ಮುಂಚೆ ನನ್ನ ಹಿರಣ ತಕೊಂಡ್ಬಿಡು. ಅವ್ವ ನನ್ನ ಮೇಕೆ ಸ್ಯಾನೆ ನಂಬಿಕೆ ಇಟ್ಟು ಸುಮ್ಮನ್ ಜವಾಬ್ದಾರಿನ ನನಗೆ ಕೊಟ್ಟುವಾಗ ಅವಳೆ. ನನಗೆ ನೀನ್ ಏನ್ ಮಾಡ್ತೀಯ ಗೊತ್ತಿಲ್ಲ. ಹಬ್ಬ ಮನೆಗೆ ಬರೋಕ್ಕಿಂತ ಮುಂಚೆ ಸುಮ್ಮ ಮನೆಗೆ ಬಂದು ಸೇರ್ಬೇಕು. ಇಲ್ಲ ಅಂದ್ರೆ ನಾನಂತೂ ಜೀವಂತವಾಗಿರಕ್ಕಿಲ್ಲ. ಈಗ ನಾನು ಇರೋದು ಬಿಡೋದು ನಿನ್ನ ಕೈನಾಗೆ ಐತೆ. ನೀನು ಇರೋದೇ ದಿಟ್ಟ ಆದ್ರೆ ನನ್ನ ತಂಗಿನ ಜೋಪಾನವಾಗಿ ಮನೆಗೆ ಸೇರಿಸು.